ಓಕೆ, ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ದಲ್ಲಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನು ಯಾವ ರೀತಿಯಾಗಿ ನಾವು ಕಂಡು ಹಿಡಿಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ನಾವು ಉದ್ದೇಶಿಟ್ಟುಕೊಂಡು ಒಂದು ಕ್ವಶನ್ ಪೇಪರ್ ಅನ್ನು ನಾವು ಇಲ್ಲಿ ತೆಗೆದುಕೊಂಡೇವಿ. ಅದು ಕ್ವಶನ್ ಪೇಪರ್ 2024 ಕ್ವಶನ್ ಪೇಪರ್ 2024 5 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ, ಅದನ್ನ ಡಿಸ್ಕೌಂಟಿಗೆ ಯಾವ ರೀತಿ ಕಂಡುಹಿಡಬೇಕು, ಪ್ರೀಮಿಯಂಗೆ ಯಾವ ರೀತಿ ಕಂಡುಹಿಡಬೇಕು, ಆಮೇಲೆ ಇಶ್ಯೂಗೆ ಪಾರ್ಗೆ ಆಟ್ ಪಾರ್ ಅಂದಾಗ ಯಾವ ರೀತಿಯಾಗಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಕಂಡುಹಿಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಈಗ ಮೊದಲಿಗೆ ಏನು ಮಾಡೋಣ ಅಂದ್ರೆ ಪ್ರಾಬ್ಲಮ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನು ನೋಡೋಣ. ನೋಡ್ರಿ, ಪಿ ಕಂಪನಿ ಲಿಮಿಟೆಡ್ 40,000 ಪ್ರಿಫರೆನ್ಸ್ ಶೇರ್ಸ್ಗಳದಾವ. ಆಮೇಲೆ 10% ಅದಂದ್ರೆ ಆ ಪ್ರಿಫರೆನ್ಸ್ ಶೇರ್ಗಳ ಮೇಲೆ ಕೊಡ್ತಕ್ಕಂಥ ರೇಟ್ ಆಫ್ ಡಿವಿಡೆಂಡ್ ಎಷ್ಟು ಪರ್ಸೆಂಟೇಜ್ ಅದಂದ್ರೆ 10% ಅದ. ಪ್ರತಿ ಶೇರ್ ಮೇಲೆ ಎಷ್ಟದಪ್ಪ ಅಂದ್ರೆ 100 ಈಚ್ ಅದ. ದ ಕಾಸ್ಟ್ ಆಫ್ ದ ಇಶ್ಯೂ ಈಸ್ 2% ಅದ. ಓಕೆ, ಕಾಸ್ಟ್ ಆಫ್ ಇಶ್ಯೂ ಎಷ್ಟದ ಅಂದ್ರೆ 2% ಅದ. ಕಾಸ್ಟ್ ಆಫ್ ಇಶ್ಯೂ ಅಂದ್ರೆ ಯಾವುದೇ ಶೇರ್ಗಳನ್ನ ನೀವು ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ಬೇಕಂದ್ರೆ ಅದಕ್ಕೆ ಕಮಿಷನ್ ಅನ್ನು ಕೊಡಬೇಕು, ಟ್ಯಾಕ್ಸ್ ಅನ್ನ ಕೊಡಬೇಕು. ಓಕೆ, ಅದಕ್ಕೆ ಕಾಸ್ಟ್ ಆಫ್ ಇಶ್ಯೂ ಎಷ್ಟದಂದ್ರೆ 2% ಅದ. ಇಲ್ಲಿ ನಮಗೇನು ಕ್ವಶನ್ ಕೇಳ್ತಾ ಇದ್ದಾನಂದ್ರೆ ಫೈಂಡ್ ಔಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅದ ಕಾಸ್ಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಅದು 3 ಸರ್ಕಮ್ಸ್ಟಾನ್ಸಸ್ ಅಲ್ಲಿ. when preference shares are issued at premium ಅಂದ್ರೆ when preference shares are issued at 10% premium. ಓಕೆ, ಒಂದೇ ವೇಳೆ ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಪ್ರೀಮಿಯಂಗೆ ಕೊಟ್ಟಾಗ ವಾಟ್ ಇಸ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. when preference shares are issued at discount at 5% ಅಂದ್ರೆ ಯಾವಾಗ ಪ್ರಿಫರೆನ್ಸ್ ಶೇರ್ಸ್ಗಳನ್ನು 5%ಗೆ ಡಿಸ್ಕೌಂಟಿಗೆ ಕೊಟ್ಟಾಗ ಯಾವ ರೀತಿಯಾಗಿ ಕಂಡುಹಿಡಿಬೇಕು, ವಾಟ್ ಇಸ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾನ. when preference shares are issued at par ಅಂದ್ರೆ ಏನ್ರಿ, ನಮ್ಮ ಪ್ರಿಫರೆನ್ಸ್ ಶೇರ್ ವ್ಯಾಲ್ಯೂ 100 ರೂಪೀಸ್ ಅದಂದ್ರೆ 100 ರೂಪೀಸ್ಗೆ ಸೇಲ್ ಮಾಡೋದು. ನಮ್ಮ ಪ್ರಿಫರೆನ್ಸ್ ಶೇರ್ ವ್ಯಾಲ್ಯೂ 10 ರೂಪೀಸ್ ಅದಂದ್ರೆ 10 ರೂಪೀಸ್ಗೆ ಸೇಲ್ ಮಾಡೋದು. ಅದರ ನೋ ಡಿಸ್ಕೌಂಟ್ ನೋ ಪ್ರೀಮಿಯಂ ಅಂದ್ರೆ ಆ ಪ್ರಿಂಟೆಡ್ ವ್ಯಾಲ್ಯೂ ಏನದಲ್ಲ ಅದೇ ಪ್ರಿಂಟೆಡ್ ವ್ಯಾಲ್ಯೂಗೆ ಶೇರ್ಗಳನ್ನ ಸೇಲ್ ಮಾಡೋದಕ್ಕೆ ನಾವೇನಂತ ಕರಿತಾರೆ, ಅದಕ್ಕೆ ಆಟ್ ಪಾರ್ ಅಂತ ಕರಿತಾ ಇದ್ದೀವಿ. ಈಗ ಪ್ರಾಬ್ಲಮ್ ಅನ್ನ ನೋಡೋಣ. ಈಗ ಮೊದಲು ಏನ್ ಮಾಡೋಣ ಅಂದ್ರೆ when ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಆಟ್ ಪ್ರೀಮಿಯಂ ಯಾವಾಗ ಪ್ರಿಫರೆನ್ಸ್ ಶೇರ್ಸ್ ಗಳನ್ನ ಪ್ರೀಮಿಯಂಗೆ ಇಶ್ಯೂ ಮಾಡ್ತಾರಂದಾಗ ಅವಾಗ ನಾವು ಏನ್ ಮಾಡೋಣ ಅಂದ್ರೆ ವಾಟ್ ಇಸ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಯೋಣ. ಓಕೆ, when ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಆಟ್ ಪ್ರೀಮಿಯಂ ಯಾವಾಗ ಪ್ರಿಫರೆನ್ಸ್ ಶೇರ್ಸ್ ಗಳನ್ನ ಪ್ರೀಮಿಯಂಗೆ ಇಶ್ಯೂ ಮಾಡ್ತಾರ 10% ಇಶ್ಯೂ ಮಾಡ್ತಾರಂದಾಗ ವಾಟ್ ಇಸ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನೋಡಿ. ಓಕೆ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ is equal to KP is equal to D divided by NP. D divided by NP, dividend on preference shares divided by net proceeds. N. Okay, cost of preference share is equal to dividend on shares. ನೋಡ್ರಿ, ರೇಟ್ ಆಫ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಪರ್ಸೆಂಟೇಜ್ ಅದ ಅಂದ್ರೆ 10% ಐತಿ. ಇಲ್ಲಿ 40,000 ಪ್ರಿಫರೆನ್ಸ್ ಶೇರ್ಸ್ ಅದಾವ. 40,000 ಪ್ರಿಫರೆನ್ಸ್ ಶೇರ್ಸ್ ಅದಾವ. ಒಂದು ಪ್ರಿಫರೆನ್ಸ್ ಶೇರ್ಸ್ಗೆ 10 ರೂಪೀಸ್ ಅಂತ ತಗೊಂಡೇನಿ. ಆಕ್ಚುಲಿ ಕ್ವಶನ್ ಪೇಪರ್ದಲ್ಲಿ 100 ರೂಪೀಸ್ ಅದ, ನೀವು ಬಿಡಿಸುವಾಗ 100 ರೂಪೀಸ್ ಮಾಡ್ಕೋರಿ. ನಾ ಇಲ್ಲಿ 10 ರೂಪೀಸ್ ಅಂತ ತಗೊಂಡೇನಿ. ಓಕೆ, 40,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 10 ರೂಪೀಸ್ ಅಂದ್ರೆ ಎಷ್ಟಾಗತ್ರಿ, 4 lakh ರೂಪೀಸ್ ಆಗತ್ತ. 40,000 ಪ್ರಿಫರೆನ್ಸ್ ಶೇರ್ಸ್, ಒಂದು ಪ್ರಿಫರೆನ್ಸ್ ಶೇರ್ ವ್ಯಾಲ್ಯೂ ಎಷ್ಟದ ಅಂದ್ರೆ 10 ರೂಪೀಸ್ ಅದ. 40,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 10 ಅಂದ್ರೆ 4 lakh ರೂಪೀಸ್ ಆಯ್ತು. ಓಕೆ, ವಾಟ್ ಇಸ್ ದ ರೇಟ್ ಆಫ್ ಡಿವಿಡೆಂಡ್ 10% ಅದ. ಓಕೆ, 4 lakh ಇಂಟು 10 divided by 100 ಅಂದ್ರೆ ಎಷ್ಟು ಹಾಕದ್ರಿ,
4 lakh into 10 divided by 100 ಅಂದ್ರೆ what is the answer? 40,000 rupees ಆಯ್ತು. ಓಕೆ, ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಬರ್ತಾರ ಅಮೌಂಟ್? 40,000 rupees ಬಂತು. ಏನು ನೆಟ್ ಪ್ರೊಸೀಡ್ಸ್ ನೋಡ್ರಿ, 40,000 ಪ್ರಿಫರೆನ್ಸ್ ಶೇರ್ಸ್, 40,000 ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ 40,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 10 ಅಂದ್ರೆ 4 lakh rupees ಆಯ್ತು. ನೋಡ್ರಿ, 40,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 10 rupees ಅಂದ್ರೆ 4 lakh rupees ಆಯ್ತು. ಪ್ರೀಮಿಯಂ ಅಂತೇಳ ಎಷ್ಟು ಪರ್ಸೆಂಟೇಜ್ ಪ್ರೀಮಿಯಂ ಹೇಳ್ಯಾನ್ರಿ? 10% ಪ್ರೀಮಿಯಂ ಹೇಳ್ಯಾನ ಕ್ವಶನ್ದಾಗ. 4 lakh ಮೇಲೆ 10% ಅಂದ್ರೆ ಎಷ್ಟಾಗತ್ರಿ? 40,000 rupees ಆಗತ್ತ. ನೋಡ್ರಿ, 4 lakh rupees ಮೇಲೆ 10% ಪ್ರೀಮಿಯಂ ಅಂದ್ರೆ 40,000 rupees ಆಗತ್ತ. ಅದಕ್ಕೆ ಪ್ಲಸ್ 40,000. ಇನ್ನು 10% ಪ್ರೀಮಿಯಂ ಅಂದ್ರೆ 40,000 ಆಯ್ತು. ಇನ್ನು 4 lakh rupees ಮೇಲೆ 2% ಕಾಸ್ಟ್ ಆಫ್ ಇಶ್ಯೂ ಅದು. 2% ಏನದ್ರಿ? ಕಾಸ್ಟ್ ಆಫ್ ಇಶ್ಯೂ ಅದು. ಅಂದ್ರೆ 4 lakh into 2 divided by 100. 4 lakh into 2 divided by 100. ಅಂದ್ರೆ what is the preference share capital? Total preference share capital 4 lakh rupees ಅದ. 4 lakh into what is the cost of issue? 2% ಅಂತ ಹೇಳ್ಯಾನ. 4 lakh into 2 divided by 100. ಏನು ನೋಡ್ರಿ, 4 lakh plus 40,000 ಅಂದ್ರೆ 4,40,000 ಆಯ್ತು. ಆಮೇಲೆ 4 lakh into 2 divided by 100 ಅಂದ್ರೆ ಎಷ್ಟಾಯ್ತ್ರಿ? 8,000 rupees ಆಯ್ತು. ನೋಡ್ರಿ, 4 lakh plus 40,000 ಅಂದ್ರೆ 4,40,000 ಆಯ್ತು. 4 lakh ಮೇಲೆ 2% ಅಂದ್ರೆ ಎಷ್ಟಾಯ್ತ್ರಿ? 8,000 rupees ಆಯ್ತು. 4,40,000 minus 8,000 ಅಂದ್ರೆ what is the answer? 4,32,000 rupees. 4,32,000 rupees ಆಯ್ತ್ರಿ. ಓಕೆ, 4,32,000 rupees. ನೋಡ್ರಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ವಾಟ್ ಇಸ್ ದ ಡಿವಿಡೆಂಡ್ ಅಮೌಂಟ್? 40,000 rupees ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡೇವಿ. ಆಮೇಲೆ ನೆಟ್ ಪ್ರೊಸೀಡ್ಸ್ ಎಷ್ಟು ಬಂದದ್ರಿ? 4,32,000. ಓಕೆ, 4,32,000. ಬೇಕಾದ್ರೆ ನೆಟ್ ಪ್ರೊಸೀಡ್ಸ್ ಬಗ್ಗೆ ಏನೇನು ಹೇಳ್ತಾ ಇದ್ದೀನಿ ನೋಡ್ರಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 40,000 into 10 rupees ಅಂದ್ರೆ 4 lakh rupees ಆಯ್ತು. ಅದರ ಪ್ರೀಮಿಯಂ ಕೊಡಬೇಕು. ಪ್ರೀಮಿಯಂ ಅಂದ್ರೆ ಆ್ಯಡ್ ಮಾಡ್ಕೋಬೇಕು, ಡಿಸ್ಕೌಂಟ್ ಅಂದ್ರೆ ಲೆಸ್ ಮಾಡ್ಕೋಬೇಕು. 4 lakh into 10 divided by 100 ಅಂದ್ರೆ 40,000 rupees ಆಯ್ತು. ಆಮೇಲೆ ಕಾಸ್ಟ್ ಆಫ್ ಇಶ್ಯೂ ಪ್ರಿಫರೆನ್ಸ್ ಶೇರ್ಸ್ 4 lakh ಮೇಲೆ 2% ಅನ್ನ ಲೆಸ್ ಮಾಡ್ಕೋಬೇಕು. 4 lakh ಮೇಲೆ 2%, 4 lakh ಮೇಲೆ 2%. 4 lakh into 2% ಅಂದ್ರೆ 8,000 rupees. 4 lakh into 2 divided by 100 ಅಂದ್ರೆ 8,000 rupees. ನೋಡ್ರಿ, 4 lakh plus 40,000 ಅಂದ್ರೆ 4,40,000 minus cost of issue 8,000 ಅಂದ್ರೆ ಆನ್ಸರ್ ಎಷ್ಟು ಬತ್ರಿ? 4,32,000. ನೋಡ್ರಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಈಸ್ ಈಕ್ವಲ್ ಟು ಡಿವಿಡೆಂಡ್ ಎಷ್ಟು ಬಂದದ ಅಂದ್ರೆ 40,000 rupees ಬಂದದ ಡಿವಿಡೆಂಡ್. ನೆಟ್ ಪ್ರೊಸೀಡ್ಸ್ ಎಷ್ಟು ಅದ್ರಿ? 4,32,000 ಅದ. 4,40,000 divided by 4,32,000 into 100 ಅಂದ್ರೆ what is the cost of preference shares? 9.26%. 40,000 divided by 4,32,000 ಅಂದ್ರೆ what is the preference share capital? 9.26%. ಓಕೆ, ಆನ್ಸರ್ ಎಷ್ಟು ಬತ್ರಿ? 9.26%. ಇದು ಯಾವಾಗ ಅಂದ್ರೆ when preference shares are issued at premium with 10% discount. ಯಾವಾಗ ಪ್ರಿಫರೆನ್ಸ್ ಶೇರ್ಸ್ಗಳನ್ನ 10% ಡಿಸ್ಕೌಂಟ್ 10% ಪ್ರೀಮಿಯಂ ಕೊಟ್ಟಾಗ ಈ ರೀತಿಯಾಗಿ ನಾವು ಏನು ಮಾಡೋದು? ಪರ್ಸೆಂಟೇಜ್ ಬೇಕಾದ್ರೆ ಕೊಡೋಲಾಕ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ಪ್ರೀಮಿಯಂ ಕೊಟ್ಟಾಗ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನು ಸೆಕೆಂಡ್ ಒನ್, when preference shares are issued at discount. when preference shares are issued at discount. ಯಾವಾಗ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ಡಿಸ್ಕೌಂಟಿಗೆ ಕೊಡ್ತಾರ ಅವಾಗ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್. ಸೇಮ್ ಫಾರ್ಮುಲನ್, ಅಲ್ಲಿ ಫಾರ್ಮುಲನ್ನು ಸೇಮ್ ಮಾಡ್ತಾ ಇದ್ದೀವಿ, ಇಲ್ಲಿ ಫಾರ್ಮುಲನ್ನು ಸೇಮ್ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸು ನೋಡ್ರಿ, 10% ಡಿವಿಡೆಂಡ 40,000
ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ 4 lakh rupees ಆಯ್ತು. 4 lakh ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಯ್ತು? ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ 40,000 rupees ಆಯ್ತು. ಆಕ್ಚುಲಿ ಕ್ವಶನ್ ಪೇಪರ್ದಲ್ಲಿ ಒಂದು ಶೇರ್ ವ್ಯಾಲ್ಯೂ 100 rupees ಅದ. ನಾನು 10 rupees ತೊಗೊಂಡಿನಿ. ನೀವು ಬಿಡಿಸುವಾಗ ಏನು ಮಾಡ್ರಿ 100 rupees ತಗೋರಿ. ಓಕೆ, ಅದೇನೋ ಬೈ ಮಿಸ್ಟೇಕ್ ಆಗಿಬಿಟ್ಟದ. ಯಾಕಂದ್ರೆ ಎಲ್ಲ ಪ್ರಾಬ್ಲಮ್ ಹಂಗೆ ಬಿಡಿಸ್ಕೊತ ಹೋಗ್ಬೇಕಾಗತ್ತೆ ನಾನು. ಓಕೆ, 4 lakh ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ what is the dividend amount? 40,000. ಇನ್ನು ನೆಟ್ ಪ್ರೊಸೀಡ್ಸ್ ನೋಡ್ರಿ, 40,000 ಇಂಟು 10 rupees ಅಂದ್ರೆ ಎಷ್ಟಾಗತ್ತೆ ರೀ? 4 lakh rupees ಆಗತ್ತ. ಡಿಸ್ಕೌಂಟ್ ಎಷ್ಟು ಪರ್ಸೆಂಟೇಜ್ ಅದ ರೀ? 5% ಅದ. 4 lakh ಮೇಲೆ 5% ಮಾಡ್ರಿ. 4 lakh ಮೇಲೆ 5% ಮಾಡ್ರಿ. 4 lakh ಮೇಲೆ 5% ಮಾಡ್ರಿ. 4 lakh ಇಂಟು 5 ಡಿವೈಡೆಡ್ ಬೈ 100 ಅಂದ್ರೆ 20,000. 20,000 ನೋಡ್ರಿ. 4 lakh ಇಂಟು 5 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ತೆ ರೀ? 20,000 rupees ಡಿಸ್ಕೌಂಟ್ ಆಗತ್ತ. ಇನ್ನು 4 lakh ಮೇಲೆ 5% ಅಂದ್ರೆ 20,000 rupees ಡಿಸ್ಕೌಂಟ್ ಆಗತ್ತ. ಇನ್ನು 40,000 4 lakh rupees ಮೇಲೆ 2% ಕಾಸ್ಟ್ ಆಫ್ ಇಶ್ಯೂ ಅದ. 4 lakh ಮೇಲೆ 2% ಅಂದ್ರೆ ಎಷ್ಟಾಗತ್ತೆ ರೀ? 8,000 rupees ಆಗತ್ತ. ಓಕೆ, 8,000 rupees ಆಗತ್ತ. 40,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 10 rupees ಅಂದ್ರೆ 4 lakh ಆಯ್ತು. ಕಾಸ್ಟ್ ಆಫ್ ಇಶ್ಯೂ ಪರ್ಸೆಂಟೇಜ್ ಎಷ್ಟಾದ್ರೆ 2% ಅದ. 4 lakh ಇಂಟು 2 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಯ್ತು ಆನ್ಸರ್? 8,000. ನೋಡ್ರಿ, 4 lakh ಒಳಗೆ 20,000 rupees ಲೆಸ್ ಮಾಡ್ರಿ, 3,80,000 ಬಂತು. 4 lakh ಒಳಗೆ 20,000 rupees ಅನ್ನ ಲೆಸ್ ಮಾಡ್ರಿ, 3,80,000 ಬಂತು. ಡಿಸ್ಕೌಂಟ್ ಅನ್ನು ಕಾಸ್ಟ್ ಆಫ್ ಇಶ್ಯೂನು ಲೆಸ್ ಮಾಡ್ರಿ 8,000 rupees ಅನ್ನ ಅಂದ್ರೆ 3,80,000 ಮೈನಸ್ 8,000 ಅಂದ್ರೆ 4 lakh ಮೈನಸ್ 20,000 ಅಂದ್ರೆ 3,80,000. 4 lakh ಇಂಟು 2 ಡಿವೈಡೆಡ್ ಬೈ ಅಂದ್ರೆ 2 ಡಿವೈಡೆಡ್ ಬೈ 100 ಅಂದ್ರೆ 8,000 ಅಂದ್ರೆ 3,80,000 ಮೈನಸ್ 8,000 ಅಂದ್ರೆ ಆನ್ಸರ್ ಎಷ್ಟು ಬರ್ತರಿ? 3,72,000. ನೋಡಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ಡಿವಿಡೆಂಡ್ ಅಮೌಂಟ್? 40,000 ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ ಎಷ್ಟದ್ರಿ? 3,72,000. ನೋಡ್ರಿ, ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ 40,000 rupees ಅದ. ನೆಟ್ ಪ್ರೊಸೀಡ್ಸ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟದ್ರಿ? 3,72,000 ಅದ. ಇಂಟು 100 ಮಾಡ್ರಿ, ಪಡೆದ ಆನ್ಸರ್ 10.75%. 10.75%. ಓಕೆ, ಈ ರೀತಿಯಾಗಿ ಯಾವಾಗ ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಡಿಸ್ಕೌಂಟಿಗೆ ಕೊಡ್ತಾನಂದಾಗ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು. ಏನು ವ್ಯಾಲ್ಯೂ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಆಟ್ ಪಾರ್ ಅಂದ್ರೆ ಆ ಪ್ರಿಂಟೆಡ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂಗೆ ಶೇರ್ಗಳನ್ನು ಸೇಲ್ ಮಾಡೋದಕ್ಕೆ ನಾವೇನಂತ ಕರಿತೇವೆ? ಅದಕ್ಕೆ ಆಟ್ ಪಾರ್ ಅಂತ ಕರಿತಾ ಇದ್ದೀವಿ. ಓಕೆ, when preference shares are sold at printed value or at face value, okay, that value will be called as at par. Not cost of preference share is equal to same formula, D divided by NP, dividend divided by net proceeds. Dividend ಅನ್ನ ಕಂಡುಹಿಡಿದಿರಿ. 40,000 preference shares into 100 rupees ಅಂದ್ರೆ 4 lakh ಆಯ್ತು. What is the rate of dividend on preference shares? 10% ಅದ. 4 lakh into 10 divided by 100 ಅಂದ್ರೆ ಎಷ್ಟಾಯ್ತು ಡಿವಿಡೆಂಡ್ ಅಮೌಂಟ್? 4 lakh into 10 divided by 100 ಅಂದ್ರೆ what is the dividend amount? 40,000. Net proceeds 40,000 preference shares into 10 rupees ಅಂದ್ರೆ ಆಟ್ ಪಾರ್ ಆಗ್ತದೆ. ಆಟ್ ಪಾರ್ ಅಂದ್ರೆ ಸೇಮ್ ಅಂದ್ರೆ 10 rupees ಇದ್ದಿದ್ದಾನ 10 rupeesಗೆ ಸೇಲ್ ಮಾಡ್ಯಾನ. 40,000 shares into 10 rupees ಅಂದ್ರೆ ಎಷ್ಟಾಗತ್ತೆ? 4 lakh ಆಗತ್ತೆ. ಇಲ್ಲಿ ಯಾವುದನ್ನು ಲೆಸ್ ಮಾಡಕ್ಕೆ ಬರಂಗಿಲ್ಲ. ಪ್ರೀಮಿಯಂ ಇದ್ರೆ ಆ್ಯಡ್ ಮಾಡ್ತೀವಿ, ಡಿಸ್ಕೌಂಟ್ ಇದ್ರೆ ಲೆಸ್ ಮಾಡ್ತೀವಿ. ಇಲ್ಲಿ ಪಾರ್ ಇದ್ದಾಗ ಏನೂ ಲೆಸ್ನು ಮಾಡಂಗಿಲ್ಲ, ಏನು ಆ್ಯಡ್ನು ಮಾಡಂಗಿಲ್ಲ, ನೆನ್ಪಿಟ್ಕೋರಿ. ಓಕೆ, ಇಶ್ಯೂಡ್ ಆಟ್ ಪಾರ್ ಅಂದಾಗ ನೋ ಲೆಸ್ ನೋ ಆ್ಯಡ್. ಓಕೆ, ಇನ್ನು ಕಾಸ್ಟ್ ಆಫ್ ಇಶ್ಯೂ 4 lakh 40,000 shares into 10 rupees ಅಂದ್ರೆ 4 lakh rupees ಆಗತ್ತ. 40,000 shares into 10 rupees ಅಂದ್ರೆ 4 lakh ಆಗತ್ತ. ವಾಟ್ ಇಸ್ ದ ಕಾಸ್ಟ್ ಆಫ್ ಇಶ್ಯೂ? 2%. 4 lakh into 2 divided by 100 ಅಂದ್ರೆ ಎಷ್ಟಾಗತ್ರಿ? 8,000. ನೋಡ್ರಿ, 4 lakh ಒಳಗೆ 8,000 rupees ಅನ್ನ ಲೆಸ್ ಮಾಡ್ರಿ. 4 lakh ಒಳಗೆ 8,000 rupees ಅನ್ನ ಲೆಸ್ ಮಾಡ್ರಿ, ಆನ್ಸರ್ ಎಷ್ಟು ಬತ್ರಿ? 3,92,000. ಓಕೆ, cost of preference share is equal to KP is equal to
ಡಿವಿಡೆಂಡ್ ಅಮೌಂಟ್ ಎಷ್ಟದ 40,000 rupees ಅದ. ನೆಟ್ ಪ್ರೊಸೀಡ್ಸ್ ಎಷ್ಟಾದ್ರೆ 3,92,000 ಅದ. 40,000 divided by net proceeds 3,92,000. What is the answer? 10.20. 10.20. ಗೊತ್ತಾಯ್ತ್ರಿ? What is the cost of preference shares capital? What is the cost of preference shares when the preference shares are issued at par? 10.2%. ಓಕೆ, ಈ ರೀತಿಯಾಗಿ ಇದು 15 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ. ಇದು ಆಕ್ಚುಲಿ ಇದು 15 ಮಾರ್ಕ್ಸಿಗೆ ಕೇಳಬೇಕು. ಇರಲಿ, ಕೆಲವೊಂದ್ಸಲ 5 ಮಾರ್ಕ್ಸ್ಗೂ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದ, ಕೆಲವೊಂದ್ಸಲ 10 ಮಾರ್ಕ್ಸ್ಗೂ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದ, ಅಥವಾ ಕೆಲವೊಂದ್ಸಲ 15 ಮಾರ್ಕ್ಸ್ಗೂ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಈ ರೀತಿಯಾಗಿ ನಾವು ಏನು ಮಾಡಬೇಕು, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು. ಪ್ರೀಮಿಯಂ ಇದ್ರೆ ಆ್ಯಡ್ ಮಾಡ್ರಿ, ಡಿಸ್ಕೌಂಟ್ ಇದ್ರೆ ಲೆಸ್ ಮಾಡ್ರಿ. ಆಟ್ ಪಾರ್ ಇದ್ದಾಗ ನೋ ಪ್ರೀಮಿಯಂ, ನೋ ಆ್ಯಡ್, ನೋ ಲೆಸ್. ಓಕೆ, ಎಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ತದೆ ಅಷ್ಟೇ ತಗೋಬೇಕು. ಓಕೆ, ಕೇವಲ ನಾವೇನು ಮಾಡಬೇಕಪ್ಪ ಅಂದ್ರೆ ಕಮಿಷನ್ನ ಅಥವಾ ಟ್ಯಾಕ್ಸು ಅಥವಾ ನಾರ್ಮಲ್ ಆಗಿ ಏನು ಕಾಸ್ಟ್ ಆಫ್ ಇಶ್ಯೂ ಅಂತ ಕೊಟ್ಟಿದ್ದ ಅದನ್ನು ನಾವೇನು ಮಾಡ್ಬೇಕ್ರೆ ಅದನ್ನ ಲೆಸ್ ಮಾಡ್ಕೋಬೇಕು. ಓಕೆ, ಈ ರೀತಿಯಾಗಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು. ದಯವಿಟ್ಟು ನಮ್ಮ ಪ್ರಾಬ್ಲಮ್ಗಳನ್ನು ತಿಳಿದಿತ್ತಂದ್ರೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಓಕೆ, ಮೈ ವಾಟ್ಸಪ್ ನಂಬರ್ 9986529073. ಯಾರು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಬೇಕಂತೀರಿ ದಯವಿಟ್ಟು ಈ ನಂಬರ್ಗೆ ಹಾಯ್ ಸರ್ ಅಂತ ಮೆಸೇಜ್ ಕಳಿಸಿ. ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತಂದು ಹೇಳಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ನಿಮ್ಗೆ ನಾ ಕಳಿಸ್ತೇನೆ. ಓಕೆ, ಅಥವಾ ನೀವು ಗ್ರೂಪ್ನಾಗೆ ಜಾಯ್ನ್ ಆಗ್ಬೇಕಂದ್ರೆ ಆ ಸಂಬಂಧಪಟ್ಟ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕಳಿಸ್ತೀನಿ. ಆ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಓಕೆ, 8073233451. Thank you for watching the class.